routine. ಗುಡ್ ಮಾರ್ನಿಂಗ್ ಗೈಸ್. ಮಾರ್ನಿಂಗ್ ರೂಟೀನ್ ಮುಗಿಸಿಕೊಂಡು ವಾಕ್ ಮಾಡಿ ಬಂದಿದ್ದೆ. ಸೊ ಹೊರಗಡೆ ವ್ಲಾಗ್ ರಂಗೋಲಿ ಹಾಕಿದೆ, ಪ್ಯಾಸೇಜ್ ವರ್ಷಿದೆ. ನಿನ್ನೆದಂದ್ರೆ ಗುರುವಾರದ ವ್ಲಾಗ್. 5:44. ಓಕೆ, ವಾಕ್ ಟೈಮ್ ಸಾಯಂಕಾಲ ಅಷ್ಟೇನು ವಾಕ್ ಮಾಡಿಲ್ಲ. ಫುಲ್ ನನ್ನ ಮಗಳಿಗೆ ಆರಾಮಿಲ್ಲ, ಫುಲ್ಲು ನೆಗಡಿ, ಕೋಲ್ಡ್ ಆಗಿದೆ, ಜ್ವರ ಬಂದಿದೆ. ಸೊ ಹಾಸ್ಪಿಟಲ್ ಹೋಗಿದ್ವಿ. ಮತ್ತೆ ಮಾರ್ನಿಂಗ್ ವಾಕ್ ಪಾಪ 10K steps completed. ನೋಡೋಣ, ಇಲ್ಲಾಂದ್ರೆ ಬ್ಲಡ್ ಟೆಸ್ಟ್ ಸೂರ್ಯ ಇಲ್ಲ. ಸೊ ನೋಡ್ಬೇಕು. ಗಾರ್ಡನ್ ಒಳಗೆ ಜಾಸ್ತಿ ಜನ ಯಾರು ಬಂದಿಲ್ಲ ಇವತ್ತು. ಬೋರ್ ಆಯ್ತು ವಾಕಿಂಗ್ ಮಾಡಕ್ಕೆ. ಇವಾಗಲೇ ಮನೇಲೆ ಮನೆಗೆ ಹೋಗಿ ನಮ್ಮ ಅಜ್ಜಿ ಹತ್ರ ಹೋಗಿದ್ದು. ಇವ್ರು ನಮ್ಮ ಅಜ್ಜಿ, ಅವಳಿಗೆ ದೃಷ್ಟಿ ತೆಗೆಯೋಣ ತಡೆಯಮ್ಮ ಅಂತೇಳಿ ಅವಳಿಗೆ ದೃಷ್ಟಿ ತೆಗಿತಾ ಇದ್ದಾಳೆ. ಆದರೆ ನಮ್ಮ ಚಿಟ್ಟಿ ಹೊಟ್ಟೆ ಅವ್ರ ಹತ್ರ ನಿಂದಿರ್ತಾ ಇಲ್ಲ, ಭಾಳ ಹಠ ಕಿರಿಕಿರಿ ಮಾಡ್ತಾ ಇದ್ದಾಳೆ, ಕಾಡಿಸ್ತಾ ಇದ್ದಾಳೆ. ಹಂಗೆ ಹಿಡಿದು ದೃಷ್ಟಿ ತೆಗೆದ್ರು. ಈ ಕಡೆ ಸಂಪ್ರದಾಯ ಇದು, ಜಾಸ್ತಿ ಚೆನ್ನಾಗಿ ದೃಷ್ಟಿ ತೆಗೆದ್ರೆ ಕೆಲವೊಮ್ಮೆ ದೃಷ್ಟಿ ಯಾವುದೇ ಇದ್ರೂ ಹೋಗ್ಬಿಡ್ತದಂತ. ಸೊ ಅಜ್ಜಿ ದೃಷ್ಟಿ ತೆಗೆದು ಅವಳಿಗೆ ಬೊಟ್ಟಿಟ್ರು. ಅವಳು ಫುಲ್ ಅವಳಿಗೆ ಅಜ್ಜಿಗೆ ಕಾಡಿಸ್ತಾ ಇದ್ದಾಳೆ. ನೋಡಬಾರ್ದು. ಯಾವಾಗಲೂ ನನ್ನ ಫ್ರೆಂಡ್ಸ್ ಕೇಳ್ತಾ ಇರ್ತಾರೆ, ನೀನು ಯಾವಾಗ ಮನೆಯಲ್ಲೆಲ್ಲ ಅಡುಗೆ ಮಾಡ್ತೀಯಾ, ವಾಕಿಂಗ್ ಯಾವಾಗ ಹೋಗ್ತೀಯಾ, ಎಕ್ಸಸೈಸ್ ಯಾವಾಗ ಮಾಡ್ತೀಯಾ, ಹೆಂಗೆ ಏನು ಅಂಥೇಳಿ. ನಿಜ, ನನಗೂ ಫಸ್ಟೆಲ್ಲ ಭಾಳ ಕಷ್ಟ ಅನ್ನಿಸ್ತಿದ್ದು. ಬಟ್ ನಾನು 1 hour ಜಲ್ದಿ ಹೇಳೋದ್ರಿಂದ ಇದೆಲ್ಲನೂ ಕವರ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ನಾ 6:15 ಹೇಳ್ತಿದ್ದೆ, 6 ಗಂಟೆ 6:15ಕ್ಕೆ. ಇವಾಗ 5:15 ಕೇಳ್ತೀನಿ. ಸೊ 5:15ಕ್ಕೆ ಆದರೆ ಒಂದು ಹಾಫ್ ಆನ್ ಅವರಲ್ಲಿ ಹೊರಗಡೆ ಕೆಲಸ ಮುಗಿಸ್ಕೊಂಡು 6ಗಂತೂ ವಾಕಿಗೆ ಹೋದರೆ ಮಿನಿಮಮ್ 7:30 ತನಕ ಟೈಮ್ ಸಿಗುತ್ತೆ ನನಗೆ. ಅಲ್ಲಿ ಅನ್ಕೊಡ್ದು ವಾಕ್ ಮುಗಿಸ್ಕೊಂಬರ್ತೀನಿ. ನನ್ನ ಮಗಳು ಕಾಡಿಸ್ತಾ ಇರ್ತಾಳೆ, ನಿಜ. ಬರ್ತಾಳೆ, ಕೆಲವೊಮ್ಮೆ ಅಳ್ತಾಳೆ. ಅವಳು ಕರ್ಕೊಂಡು ವಾಕಿಂಗ್ ಹೋಗ್ಬೇಕಾಗತ್ತೆ. ಮತ್ತು ಅಲ್ಲಿ ವಾಕ್ ಮಾಡಬೇಕಾದ್ರೆ ಅವ್ರು ಕರ್ಕೊಂಡು ವಾಕಿಂಗ್ ಮಾಡಬೇಕಾಗಿರ್ತದೆ. ಬಟ್ ಅನಿವಾರ್ಯ, ನನಗೆ ವೇಟ್ ರಿಡ್ಯೂಸ್ ಮಾಡಲೇಬೇಕು. ಮತ್ತು ಅವಳ ನೆಪ ಹಿಡ್ಕೊಂಡು ನಾನು ಬಿಡೋಕ್ಕಾಗಲ್ಲ. ಸೊ ಅವಳು ಕರ್ಕೊಂಡೇ ನಾನು ಮಾಡ್ತಾ ಇರೋದು. ಎಕ್ಸಸೈಸು ಮಾಡ್ತಿರ್ತೀನಿ. ಅವಳು ಎಲ್ಲರೂ ಹೊರಗಡೆ ಹೋದ್ರೆ, ಇಲ್ಲಾಂದ್ರೆ ಅವ್ಳು ಕರ್ಕೊಂಡೇ ಎಕ್ಸಸೈಸ್ ಮಾಡೋದು. ಅದಕ್ಕೆ ಸ್ವಲ್ಪ 20 minutes ಈ ಥರ ಟೈಮ್ ಕೊಡ್ತಾಯಿದ್ದೀನಿ. ಜಾಸ್ತಿ ಟೈಮ್ ಕೊಡೋಕ್ಕಾಗ್ತಾ ಇಲ್ಲ. ಮತ್ತು ಹಾಗೆ ಇದೆಲ್ಲ ಕವರ್ ಮಾಡ್ತಾಯಿದ್ದೀನಿ. ಮನೆಯಲ್ಲೂ ಅಡುಗೆ ಮಾಡಬೇಕಾಗುತ್ತೆ. ಮನೆಯಲ್ಲೂ ಸಹ ಅಡುಗೆ ಮಾಡ್ತೀನಿ. ತರಕಾರಿ, 2 ಥರ ತರಕಾರಿ, ಅನ್ನ, ಬೇಳೆ, ರೊಟ್ಟಿ ಸಹ ಮಾಡಬೇಕಾಗುತ್ತೆ. ಮಾಡ್ತೀನಿ. ಹಾಗಂತೇಳಿ ನಮ್ಮ ಕೆಲಸ ನಾವು ಬಿಡೋಕ್ಕಾಗಲ್ಲವಲ್ಲ. ನಮ್ಮ ಹೆಲ್ತನ್ನು ನಾವು ನೋಡ್ಕೋಬೇಕು. ಸೆಲ್ಫ್ ಲವ್ ಇರಬೇಕು. ನಮ್ಮ ಬಗ್ಗೆ ನಾವು ಕಾಳಜಿ ತೊಗೊಂಡ್ರೆ ತಾನೇ ಎಲ್ಲರೂ ಕಾಳಜಿ ನೋಡ್ಬೋದು. ಈಗ ನಾನು ಚೆನ್ನಾಗಿದ್ದರೆ ಎಲ್ಲರಿಗೂ ನೋಡ್ಕೋಬೋದು, ಎಲ್ಲರಿಗೂ ಮಾಡ್ಬೋದು. ನನ್ನ ಮಗಳಿಗೆ ಸಹ ಅವಳ ಜೊತೆ ಆಟ ಆಡ್ಬೋದು. ಮೊದಲೆಲ್ಲ ಭಾಳ ಸುಸ್ತಾಗ್ತಿತ್ತು ನನಗೆ. ಸದ್ಯ ಇವಾಗ ವಾಕಿಂಗ್ ಮಾಡೋದು, ಎಕ್ಸಸೈಸ್ ಮಾಡೋದ್ರಿಂದ ಇಷ್ಟು ಟಯರ್ಡ್ ಅನಿಸೋದಿಲ್ಲ. ಎಲ್ಲ ಥರ ಮಾಡಿಬಿಡ್ತೀನಿ, ಚೆನ್ನಾಗಿ ಪಟ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಇವಳಿಗೆ ಆಲ್ರೆಡಿಗ ದೃಷ್ಟಿ ತೆಗೆದು ಅದು ಸ್ವಲ್ಪ ಸುಟ್ಟು ಅದ್ರ ಭಸ್ಮ ಹಚ್ತಾರೆ. ಅದನ್ನು ಹಚ್ಕೊಳಕ್ಕೂ ಅವಳು ಹಠ ಫುಲ್ಲು ಕಾಡ್ತಾ ಇದ್ದಾಳೆ. ಓಡಾಡ್ತಾ ಇರೋದು. ಅಲ್ಲಿ ನಾವು ರಾಯಚೂರಿಗೆ ಹೋಗಿದ್ವಲ್ಲ, ಅಲ್ಲಿ ರಾಯಚೂರಲ್ಲಿ ಇರೋದು ನಮ್ಮ ಅಜ್ಜಿ. ಫುಲ್ ದೃಷ್ಟಿ ತೆಗೆದು ಅವಳಿಗೆ ಹಚ್ಬೇಕಂದ್ರೆ ಅಷ್ಟು ಕಾಡಿಸ್ಲು. ಆಮೇಲೆ ಗಾಳಿ ಒಂದಿತ್ತು, ಅದು ಬೆಂಕಿ ಹತ್ತಾ ಇರಲಿಲ್ಲ. ಬೆಂಕಿ ಹತ್ತಿದ ಮೇಲೆ ದೃಷ್ಟಿ ನಿವಾರಿಸಿ ತೆಗೆದು ಅದ್ರದ್ದು ಭಸ್ಮ ಹಚ್ಚಿದ್ದಾರೆ. ಪರವಾಗಿಲ್ಲ, ನಿನ್ನೆಕ್ಕಿಂತ ಇವತ್ತು ಸ್ವಲ್ಪ ಕಡಿಮೆ ಆಗೈತಂದ್ರೆ ಕಫ್ ಜಾಸ್ತಿ ಇದೆ. ನೋಡಬೇಕು. 3 days ಆದಮೇಲೆ ಸಪೋಸ್ ಕಡಿಮೆ ಆಗಲಿಲ್ಲ ಅಂದ್ರೆ ಬ್ಲಡ್ ಟೆಸ್ಟ್ ಕೊಡ್ತೀನಿ ಅಂದಾರೆ. ಇವಳು ಹಿಡ್ಕೊಳ್ಳೋದು ಭಾಳ ಕಷ್ಟ. ಅವ್ರ ಪಪ್ಪನೇ ಹಿಡ್ಕೊಳ್ಳೋದು ಬ್ಲಡ್ ಟೆಸ್ಟ್ ಕೊಡ್ಬೇಕಂದ್ರೆ. ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ. ಅವ್ಳಿಗೆ ಅಜ್ಜಿ ಕಾಡಿಸ್ತಾ ಇದ್ದಾಳೆ. ಸ್ಟಿಕ್ ತೊಗೊಂಡು ನಾನು ಮಾಡ್ತೀನಿ ಅಂತ ಯಾವಾಗಲೂ ಕಿರಿಕಿರಿ ಮಾಡ್ತಿರ್ತಾಳೆ. ಹಾಗೆ ಸ್ವಲ್ಪ ಸಾಯಂಕಾಲ ಬಂದಮೇಲೆ, ಅಂದರೆ ಬೆಳಗ್ಗೆನ ಸ್ವಲ್ಪ ಹೋಗ್ಬಿಡ್ದು, ಸ್ವಲ್ಪ ಎಕ್ಸಸೈಸ್ ಮಾಡೇ ಹೋಗಿದ್ದೆ. ಸಾಯಂಕಾಲ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದೆ. ಸ್ವಲ್ಪ ಜಲ್ದಿನೇ ಎಕ್ಸಸೈಸ್ ಮಾಡ್ಕೊಂಡಿದ್ದೆ. ಎಕ್ಸಸೈಸ್ ಮಾಡ್ಕೊಂಡು ಅಷ್ಟೇ 10 ರಿಪಿಟೇಷನ್ಸು, ಒಂದು 5 ಎಕ್ಸಸೈಸ್ಗಳು ಅಷ್ಟೇ ಮಾಡಿದ್ದು. 10-20 ರಿಪಿಟೇಷನ್ಸ್ ಅಷ್ಟೇ. ನನಗೆ ಅನುಕೂಲ ತಕ್ಕ ಮಾಡ್ತೀನಿ. ನಾನು ಯಾವಾಗಲೂ ಇಷ್ಟೇ ಮಾಡಬೇಕು ಅಷ್ಟೇ ಮಾಡಬೇಕು ಅಂತಿಲ್ಲ. ಟೈಮ್ ಜಾಸ್ತಿ ಇದ್ದರೆ ಜಾಸ್ತಿ ಹೊತ್ತು ಎಕ್ಸಸೈಸ್ ಮಾಡ್ತೀನಿ. ಕೆಲವೊಮ್ಮೆ 1 hour ತನಕ ಮಾಡ್ತೀನಿ. ಬಟ್ ವಿಡಿಯೋಸ್ ಅಷ್ಟು ಮಾಡೋಕ್ಕೆ ಹೋಗಲ್ಲ. ಅದೇ ಟೈಮ್ ಸ್ವಲ್ಪ ಇತ್ತಾ, ನನಗೆ ನನ್ನ ಮಗಳು ಕಿರಿಕಿರಿ ಮಾಡ್ತಾ ಇದ್ದಾಳೆ ಅಂದರೆ 15-20 ನಿಮಿಷ ಮಾಡ್ತೀನಿ. ಎಟ್ನಲ್ಲಿ ಇಂತಿಷ್ಟಾದರೂ ಮಾಡಿ ಅನ್ನೋ ತೃಪ್ತಿ ಇಂಪಾರ್ಟೆಂಟ್ ನನಗೆ. ಅದಕ್ಕೆ ನಾನು ಕಂಪಲ್ಸರಿ ಒಂದು 15 ನಿಮಿಷ ಆದರೂ ಡೈಲಿ ಮಾಡೇ ಮಾಡ್ತೀನಿ. ನಾನು 20 minutes ಅಂದರೆ ಕಂಪಲ್ಸರಿ. ಆದರೆ 15 ನಿಮಿಷ ಆದರೂ ನನಗೇನು ಬ್ಯುಸಿ ಇದ್ದೀನಪ್ಪ ಅಂತಂದ್ರೂ 15 ನಿಮಿಷ ಆದರೂ ಎಕ್ಸಸೈಸ್ ಮಾಡ್ತೀನಿ. ನನ್ನ ಚಾನಲ್ ಇಷ್ಟ ಆದರೆ, ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.